ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಅವರ ಮದುವೆ ಫೆಬ್ರವರಿ 26, 2026ಕ್ಕೆ ಫಿಕ್ಸ್ ಆಗಿದೆ. ಹೌದು, ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಮದುವೆ ದಿನಾಂಕ ಫಿಕ್ಸ್ ಆಗೇ ಬಿಡ್ತು. ಟಾಲಿವುಡ್ನ ಅತ್ಯಂತ ಪ್ರೀತಿಯ ಜೋಡಿಯಾಗಿರುವಂತಹ ಇವರು ಅಭಿಮಾನಿಗಳಿಗೆ ಸ್ವೀಟ್ ನ್ಯೂಸ್ ಅಂತ ಕೊಟ್ಟಿದ್ದಾರೆ. ಕಳೆದ ತಿಂಗಳು ರಹಸ್ಯವಾಗಿ ನಿಶ್ಚಿತಾರ್ಥ ಮಾಡಿಕೊಂಡಿರುವಂತಹ ನಂತರ ನಟರಾಗಿರುವಂತಹ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಫೆಬ್ರವರಿ 2026ರಲ್ಲಿ ಮದುವೆ ಆಗ್ಲಿಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಖಾಸಗಿ ನಿಶ್ಚಿತಾರ್ಥದ ನಂತರ ರಾಯಲ್ ವೆಡ್ಡಿಂಗ್ ಬಗ್ಗೆ ಸುದ್ದಿ ಜೋರಾಗಿ ನಡೀತಾ ಇದೆ. ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡ್ತಾ ಇರುವಂತಹ ವರದಿ ಪ್ರಕಾರ ರಶ್ಮಿಕಾ ಹಾಗೂ ವಿಜಯ್ ಅವರು ಫೆಬ್ರವರಿ 26, 2026ರಂದು ರಾಜಸ್ಥಾನದ ಉದಯಪುರದಲ್ಲಿರುವಂತಹ ಐಷಾರಾಮಿ ಅರಮನೆಯಲ್ಲಿ ಮದುವೆ ಆಗ್ತಾ ಇದ್ದಾರೆ ಅನ್ನುವಂತಹ ಸುದ್ದಿ ಜೋರಾಗಿ ಕೇಳಿ ಬರ್ತಾ ಇದೆ. ಈ ಜೋಡಿ ಇನ್ನೂ ಅಧಿಕೃತವಾಗಿ ಸುದ್ದಿಯನ್ನ ದೃಢಪಡಿಸಿಲ್ಲ. ಈಗ ಕೇಳಿ ಬಂದಿರುವಂತಹ ಸ್ಥಳ ಮತ್ತು ದಿನಾಂಕಗಳು ಈಗಾಗಲೇ ಅಭಿಮಾನಿಗಳಲ್ಲಿ ಉತ್ಸಾಹವನ್ನ ಹೆಚ್ಚು ಮಾಡುವಂತೆ ಮಾಡಿದೆ. ಇದಕ್ಕೂ ಮೊದಲು ನಟರ ಆಪ್ತ ಅಂದ್ರೆ ವಿಜಯ್ ದೇವರಕೊಂಡ ಅವರ ಆಪ್ತರು ಒಂದು ಟಿವಿ ಶೋದಲ್ಲಿ ಪ್ರತಿಕ್ರಿಯೆಯನ್ನ ನೀಡಿ ಅವರ ನಿಶ್ಚಿತಾರ್ಥ ಮುಗಿದೋಗಿದೆ. ಅಕ್ಟೋಬರ್ 3, 2025ರಂದೇ ವಿಜಯ್ ದೇವರಕೊಂಡ ಅವರ ಹೈದರಾಬಾದ್ ನಿವಾಸದಲ್ಲಿ ನಿಶ್ಚಿತಾರ್ಥವನ್ನ ಮುಗಿಸಿಕೊಂಡಿದ್ದಾರೆ ಅಂತ ಹೇಳಿದ್ರು. ಕುಟುಂಬದ ಸದಸ್ಯರು ಮತ್ತು ಬೆರಳೆಣಿಕೆಯಷ್ಟು ಆಪ್ತ ಸ್ನೇಹಿತರು ಮಾತ್ರ ನಿಶ್ಚಿತಾರ್ಥದಲ್ಲಿ ಹಾಜರಿದ್ರು ಅನ್ನುವಂತಹ ವಿಚಾರವನ್ನ ಒಂದು ಖಾಸಗಿ ಟಿವಿಯಲ್ಲಿ ಮಾತನಾಡಿದ್ರು. ನಟಿ ಅವರ ಚಿತ್ರ ಅಂದ್ರೆ ರಶ್ಮಿಕಾ ಅವರ ಚಿತ್ರ ಧಾಮಾಗಾಗಿ ಇತ್ತೀಚೆಗೆ ಒಂದು ಮಾಧ್ಯಮದಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದಂತಹ ಅವರು ಮಾಧ್ಯಮದವ್ರು ಕೇಳ್ತಾರೆ, ನಿಮ್ಗೆ ನಿಶ್ಚಿತಾರ್ಥ ಆಗಿದೆಯಂತೆ ಹೌದಾ ಅಂತ ಕೇಳಿದಾಗ ನಾಚ್ಕೊಳ್ತಾ ನಗ್ತಾ ಎಲ್ರಿಗೂ ಅದರ ಬಗ್ಗೆ ತಿಳಿದಿದೆ ಅಂತ ಹೇಳಿ ಉತ್ತರವನ್ನ ನೀಡಿದ್ರು. ಯಾವೊಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ವಿಜಯ್ ಅವರ ಮೂಲಗಳು ಈ ಒಂದು ಜೋಡಿ ಮುಂದಿನ ವರ್ಷ ಮದುವೆ ಆಗುತ್ತೆ ಅಂತ ಹೇಳಿದ್ರು. ಇದು ಕೂಡ ಫೆಬ್ರವರಿ ಸಮಾರಂಭಕ್ಕೆ ಇನ್ನು ಹೆಚ್ಚಿನ ಊಹಾಪೋಹಗಳನ್ನ ಸೃಷ್ಟಿ ಮಾಡುವುದಕ್ಕೆ ಕಾರಣ ಆಯಿತು. ಅಕ್ಟೋಬರ್ನಲ್ಲಿ ರಶ್ಮಿಕಾ ತನ್ನ ಸಾಕು ನಾಯಿ ಜೌರಾವನ್ನ ಒಳಗೊಂಡು ಒಂದು ವಿಡಿಯೋ ಪೋಸ್ಟ್ ಮಾಡಿದ್ರು. ಆ ಪೋಸ್ಟ್ನಲ್ಲಿ ಹದ್ದಿನ ಕಣ್ಣಿನ ಅಭಿಮಾನಿಗಳು ಅವರ ಬೆರಳಿನಲ್ಲಿರುವಂತಹ ಉಂಗುರವನ್ನ, ವಜ್ರದ ಉಂಗುರವನ್ನ ಗಮನಿಸಿದ್ರು. ಇದು ವಿಜಯ್ ಅವರ ನಿಶ್ಚಿತಾರ್ಥದ ಉಂಗುರ ಅಂತ ಹಲವರು ನಂಬಿದ್ದಾರೆ. ಇದೇ ಸಂದರ್ಭದಲ್ಲಿ ವಿಜಯ್ ದೇವರಕೊಂಡ ಅವರ ಕುಟುಂಬದೊಂದಿಗೆ ಆಂಧ್ರ ಪ್ರದೇಶದ ಶ್ರೀ ಸತ್ಯ ಸಾಯಿ ಬಾಬಾಗೆ ಭೇಟಿಯನ್ನು ನೀಡಿದಾಗ ರಶ್ಮಿಕಾ ಉಂಗುರಕ್ಕೆ ಹೊಂದಿಕೊಂಡಿರುವಂತಹ ಮತ್ತೊಂದು ಉಂಗುರ ವಿಜಯ್ ದೇವರಕೊಂಡ ಅವರ ಬೆರಳಿನಲ್ಲಿ ಕಂಡಿದೆ. ಇಷ್ಟಾದ್ರೆ ಸಾಕು ಬಿಡಿ ಅಭಿಮಾನಿಗಳಿಗೆ. ರಶ್ಮಿಕಾ ಹಾಗೂ ವಿಜಯ್ ಮೊದಲ ಬಾರಿಗೆ ಗೀತಾ ಗೋವಿಂದಂ ಸಿನಿಮಾದನ್ನ ನಟನೆ ಮಾಡಿದ್ರು. 2018ರಲ್ಲಿ ಬಿಡುಗಡೆ ಆಗಿತ್ತು. ಇಲ್ಲಿ ಅವರ ಕೆಮಿಸ್ಟ್ರಿ ಸಖತ್ತಾಗಿ ಇಷ್ಟ ಆಗಿತ್ತು. ಅದಾದ್ಮೇಲೆ ಡಿಯರ್ ಕಾಮ್ರೇಡ್ ಎನ್ನುವಂತಹ ಚಿತ್ರದಲ್ಲಿ ನಟನೆ ಮಾಡಿದ್ರು 2019ರಲ್ಲಿ. ಅದಾದ ನಂತರ ಆನ್ ಸ್ಕ್ರೀನ್ ಬರಲಿಲ್ಲ, ಆದ್ರೆ ಆಫ್ ಸ್ಕ್ರೀನ್ ಅಲ್ಲಿ ಸಖತ್ತಾಗಿ ಚೆನ್ನಾಗಿರುವಂತಹ ವಿಚಾರ ಗೊತ್ತಿತ್ತು. ಅಭಿಮಾನಿಗಳು ಬಹಳ ದಿನದಿಂದ ಅನುಮಾನಿಸಿದಂತೆ ಅವರ ಆಫ್ ಸ್ಕ್ರೀನ್ ಪ್ರಯಾಣ ಪ್ರಾರಂಭದ ಗುರುತುಗಳು ಈಗ ಸುಮಾರು 7 ವರ್ಷಗಳ ನಂತರ ಅವರ ಸಂಬಂಧವು ಪೂರ್ಣ ಪ್ರಮಾಣದಲ್ಲಿ ಚೆನ್ನಾಗಿದೆ ಅನ್ನೋದು ಗೊತ್ತಾಗಿದೆ. 2026ರ ಹೆಚ್ಚು ಚರ್ಚಿಸಲ್ಪಟ್ಟಿರುವಂತಹ ವಿವಾಹದಲ್ಲಿ ಇದು ಕೂಡ ಒಂದು. ವಿಜಯ್ ದೇವರಕೊಂಡ ಅವರು ಹಾಗೂ ರಶ್ಮಿಕಾ ಮಂದಣ್ಣ ಅವರು ಮದುವೆ ಆಗ್ತಾರೆ ಅನ್ನುವಂತಹ ಸುದ್ದಿ ಸಾಕಷ್ಟು ಅಭಿಮಾನಿಗಳಿಗೆ ಇಷ್ಟ ಆಗ್ತಾ ಇದೆ. ಹಾಗೆ ರಶ್ಮಿಕಾ ಮಂದಣ್ಣ ಅವರು 2017ರಲ್ಲಿ ನಟ ರಕ್ಷಿತ್ ಶೆಟ್ಟಿ ಅವರನ್ನ ನಿಶ್ಚಿತಾರ್ಥ ಮಾಡಿಕೊಂಡಿದ್ರು. ಸೊ ಅದಾದ ನಂತರ ಒಂದು ವರ್ಷ ಆದ್ಮೇಲೆ ಆ ನಿಶ್ಚಿತಾರ್ಥ ರದ್ದಾಯಿತು. ಆದರೆ ಈಗ ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಅವರನ್ನ ಮದುವೆ ಆಗ್ತಾ ಇರುವಂತಹ ಸುದ್ದಿ ಮುನ್ನೆಲೆಗೆ ಬರ್ತಾ ಇದೆ. ಉದಯಪುರದಲ್ಲಿ ಮದುವೆ ಆಗ್ತಾ ಇದ್ದಾರೆ, ಉದಯಪುರದ ಅರಮನೆಯಲ್ಲಿ ಅನ್ನೋದು ಈಗ ಸದ್ಯ ಸಿಕ್ಕಿರುವಂತಹ ಮಾಹಿತಿ.